4ನೇ ಹುಕ್ ಅನ್ನ ಈ ತರ ಕಾಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಸಣ್ಣ ಸೂಜಿನಲ್ಲಿ ಮತ್ತೆ ನಾನು 2 ಎಳೆಯನ್ನು ಪೋಣಿಸಿದ್ದೀನಿ. ಈ ತರ ಕೆಳಗಡೆದಿಂದ ಸೂಜಿಯನ್ನ ಪಾಸ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಈ ತರ ಇಲ್ಲಿ ಗ್ಯಾಪ್ ಬಿಟ್ಟು ಈ ತರ ನೀಡಲ್ ಅನ್ನ ಮತ್ತೆ ಈ ತರ ಕೆಳಗಡೆ ಪಾಸ್ ಮಾಡ್ತಾ ಇದ್ದೀನಿ. ಸೊ ಈ ತರ ಒಂದು ಲೈನ್ ಸಿಗುತ್ತೆ. ಇದೇ ತರ ನಾನು ಮತ್ತೆ 2 ಸರ್ತಿ ಮಾಡ್ತಾ ಇದ್ದೀನಿ. ನೀಡಲ್ ಅನ್ನ ಈ ಲೈನ್ ಕೆಳಗಡೆದಿಂದ ಈ ತರ ತಗೊಂಡು ಈ ದಾರನ್ನ ನೀಡಲ್ ಅಲ್ಲಿ ಈ ತರ ಸುತ್ತಿ ಈ ತರ ಸ್ಟಿಚ್ ಆಗ್ತಾ ಹೋಗ್ಬೇಕು. ಇದೇ ಪ್ರೊಸೆಸ್ ಅನ್ನ ಪೂರ್ತಿ ಈ ಎಂಡ್ ವರೆಗೂ ಕಂಟಿನ್ಯೂ ಮಾಡಬೇಕು.